ಬಿಗ್ ಬಾಸ್ಗೇನೆ ಬಿಗ್ ಶಾಕ್ ಆಗಿರುವಂಥದ್ದು. ಬಿಗ್ ಬಾಸ್ ವಿರುದ್ಧ 1 ಕೋಟಿಯ ಕೇಸು ಆರೋಪ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ಗೆ ಬಿಗ್ ಶಾಕ್ ಆಗಿದೆ. ಬಿಗ್ ಬಾಸ್ ವಿರುದ್ಧ 2 ಕೋಟಿಯ ಕೇಸ್. ಅಗ್ನಿಪಥ್ ಚಿತ್ರದ ಚಿಕ್ನಿ ಚಮೇಲಿ ಹಾಡು ಬಳಕೆಯಾಗಿದೆ ಅಂತ ಹೇಳಿ ಗೋರಿ ತೇರಿ ಪ್ಯಾರೆ ಮೇ ಹಾಡಿನ ಹಾಡು ಬಳಕೆಯಾಗಿದೆ. ಯಾವುದೇ ಒಪ್ಪಿಗೆ ಇಲ್ಲದೆ ಬಿಗ್ ಬಾಸ್ನಲ್ಲಿ ಬಳಕೆ ಮಾಡಿದ್ದಾರೆ. 2 ಕೋಟಿ ನಷ್ಟ ಪರಿಹಾರಕ್ಕಾಗಿ ನಷ್ಟ ಪರಿಹಾರ ಕೇಳ್ತಾ ಇದ್ದಾರೆ. ಹಾಡನ್ನು ಉಪಯೋಗ ಮಾಡಿಕೊಂಡಿದ್ದಕ್ಕಾಗಿ ಎಂಡಮಲ್ ಶೈನ್ ಕಂಪನಿ ವಿರುದ್ಧ ಕೇಸ್ ಹಾಕಿರುವಂಥ ಬಿಗ್ ಬಾಸ್ ಶೋ ನಿರ್ಮಾಣ ಸಂಸ್ಥೆ ಎಂಡಮಲ್ ಏನಿದೆ ಅದರ ವಿರುದ್ಧ ಬಿಗ್ ಬಾಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಇಷ್ಟು ದಿನ ಬಿಗ್ ಬಾಸ್ ತುಂಬ ಜನ ನೋಡ್ತಾ ಇದ್ರು. ಇನ್ನೇನು ಸ್ಟಾರ್ಟ್ ಆಗುತ್ತೆ, ಕನ್ನಡದಲ್ಲಿ ಕೂಡ ಭಾರಿ ನಿರೀಕ್ಷೆ ಇರುವಂಥದ್ದು ಬಿಗ್ ಬಾಸ್ಗೆ. ಆದರೆ ಶುರುವಾಗೋಕ್ಕಿಂತ ಮುಂಚೆನೇ ಈ ರೀತಿಯ ಒಂದು ಸಂಕಷ್ಟ ಎದುರಾಗಿದೆ. ಅಗ್ನಿಪಥ್ ಚಿತ್ರದ ಚಿಕ್ಕಿನೀಚೆ ಮೇಲೆ ಹಾಡು ಏನಿದೆ ಆ ಹಾಡನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಗೋರಿ ತೇರಿ ಪ್ಯಾರೆ ಮೇ ಅನ್ನುವಂಥ ಒಂದು ಚಿತ್ರದ ಹಾಡು ಕೂಡ ಬಳಕೆಯಾಗಿದೆ ಅಂತ ಹೇಳಿ ಯಾವುದೇ ಒಪ್ಪಿಗೆ ಇದಕ್ಕೆ ಇಲ್ಲ. ಬಿಗ್ ಬಾಸ್ನಲ್ಲಿ ಬಳಕೆ ಮಾಡಿದ್ದಾರೆ, ನಮ್ಮಿಂದ ಒಪ್ಪಿಗೆ ತಗೊಳ್ಳದೆ ಅಂತ ಹೇಳಿ ಅವರು ಕೋರ್ಟನ್ನು ಕೇಸನ್ನು ಹಾಕಿರುವಂಥ 2 ಕೋಟಿ ನಷ್ಟ ಪರಿಹಾರವನ್ನು ಕೇಳ್ತಾ ಇದ್ದಾರೆ. ಹಾಡನ್ನು ಬಳಕೆ ಮಾಡಿದ್ದಕ್ಕೆ, ಅನುಮತಿ ಇಲ್ಲದೆ ಹಾಡನ್ನು ಉಪಯೋಗ ಮಾಡಿದ್ದಕ್ಕೆ ಎಂಡಮಲ್ ಶೈನ್ ಎನ್ನುವಂತಹ ಕಂಪನಿ ವಿರುದ್ಧ ಕೇಸ್ ಹಾಕಿರುವಂಥದ್ದು. ಬಿಗ್ ಬಾಸ್ ಶೋವನ್ನು ನಿರ್ಮಾಣ ಮಾಡ್ತಿರುವಂತಹ ಸಂಸ್ಥೆ ಎಂಡಮಲ್ ಶೈನ್ ಏನಿದೆ ಅದರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಅನುಮತಿಯೇ ಇಲ್ಲದೆ ಇವರು ನಮ್ಮ ಒಂದು ಸಿನಿಮಾದ ಹಾಡನ್ನು ಬಳಸಿಕೊಂಡಿದ್ದಾರೆ, ಇದಕ್ಕಾಗಿ ಇವರು ನಷ್ಟ ಪರಿಹಾರವಾಗಿ 2 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ಎಂಡಮಲ್ ಶೈನ್ ಕಂಪನಿ ವಿರುದ್ಧ ಕೇಸನ್ನು ಹಾಕಿರುವಂಥದ್ದು. ಅಗ್ನಿಪಥ್ ಚಿತ್ರದ ಚಿಕ್ನಿ ಚಮೇಲಿ ಹಾಡು ಬಳಕೆಯಾಗಿದೆ. ಗೋರಿ ತೇರೆ ಪ್ಯಾರಿ ಮೇ ಚಿತ್ರದ ಹಾಡು ಕೂಡ ಬಳಕೆಯಾಗಿದೆ. ಈ ಹಾಡನ್ನು ಬಳಸೋಕೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿ ಮನವಿಯನ್ನು ಅಂದರೆ ಒಪ್ಪಿಗೆಯನ್ನು ಪಡೆದಿಲ್ಲ. ಇವರು ಪರ್ಮಿಷನನ್ನು ತಗೊಂಡಿಲ್ಲ. ಪರ್ಮಿಷನ್ ತಗೊಳ್ಳದೆ ಹಾಡನ್ನು ಬಳಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮಗೆ ನಷ್ಟ ಪರಿಹಾರವಾಗಿ 2 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ವಿರುದ್ಧ ಕೇಸನ್ನು ಹಾಕಿರುವಂಥದ್ದು. 2 ಕೋಟಿ ರೂಪಾಯಿಯ ಒಂದು ನಷ್ಟ ಪರಿಹಾರ ಕೊಡಿ ಅಂತ ಬಿಗ್ ಬಾಸ್ಗೇನೆ ಬಿಗ್ ಶಾಕ್ ಕೊಡೋ ಥರ ಕೇಸ್ ಹಾಕ್ಬಿಟ್ಟಿದ್ದಾರೆ ಇವರು. ಈಗ ಬಿಗ್ ಬಾಸ್ ಎಲ್ರಿಗೂ ಆರ್ಡ್ರ್ ಮಾಡ್ತಾ ಇದ್ರು, ಏನು ಬಂದಿರ್ತಾರೆ ಆಟ ಆಡೋಕ್ಕೆ ಜನಗಳು ಆ ಮನೆಗೆ. ಆದರೆ ಈಗ ಇವರನ್ನೇ ಪ್ರಶ್ನೆ ಮಾಡಿ ಇವ್ರ ಮೇಲೆ ಕೇಸ್ ಹಾಕಿ ಇವರಿಗೆ ಒಂದು ಶಾಕನ್ನು ಕೊಟ್ಟಿರುವಂಥದ್ದು. ನೀವೇ ನಮಗೆ 2 ಕೋಟಿ ರೂಪಾಯಿ ಕೊಡಿ, ನಮಗೆ ಕೇಳದೆ ನಮ್ಮ ಹಾಡನ್ನು ಹಾಕ್ಕೊಂಡಿದ್ದೀರಾ ಅಂತ ಹೇಳಿ ಎಂಡಮಲ್ ಶೈನ್ ಎನ್ನುವಂತಹ ಸಂಸ್ಥೆ ಏನಿದೆ ಅದರ ವಿರುದ್ಧ ಕೇಸನ್ನು ಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.